ಹಾಯ್ ಹಲೋ ನಮಸ್ಕಾರ ನ್ಯಾಷನಲ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ಡೆವಿಲ್ 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 ಇದು ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಬರೀ ಡೆವಿಲ್ ಸಿನಿಮಾದ ಹಾಡು. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದ್ರೆ ನೆಮ್ಮದಿಯಾಗಿ ಇರಬೇಕು ಹಾಡು ರಿಲೀಸ್ ಆಗಿದೆ. ಸಾಕಷ್ಟು ಹೈಪ್ ಕೂಡ ಕ್ರಿಯೇಟ್ ಮಾಡಿದೆ. ಈ ಸಂಭ್ರಮದಲ್ಲಿ ದರ್ಶನ್ ಅವರು ಇಲ್ಲ ಅನ್ನೋ ಬೇಸರ ಬಿಟ್ರೆ ಅಭಿಮಾನಿಗಳಿಗೆ ಕ್ಷಣ ಕ್ಷಣವೂ ಕೂಡ ಸಂತಸ ಮುಗಿಲು ಮುಟ್ತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ರವರ ಜಾಮೀನು ರದ್ದಾಗಿದೆ. ಪುನಃ ಅವರು ಜೈಲಿಗೆ ಹೋಗಿದ್ದಾರೆ. ಆದ್ರೆ ಅವರ ಕ್ರೇಜ್ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ಕಾಟೇರ ನಂತರ ಡಿವೋರ್ಸ್ ನೆಕ್ಸ್ಟ್ ಸಿನಿಮಾ ಯಾವಾಗ ಬರುತ್ತೆ ಅಂತ ಅವರ ಅಭಿಮಾನಿಗಳು ಕಾಯ್ತಾ ಕೂತಿದ್ರು. ಸಿನಿಮಾ ಶೂಟಿಂಗ್ ನಡೀತಿರುವಾಗಲೇ ದರ್ಶನ್ ರವರು ಜೈಲು ವಾಸ ಅನುಭವಿಸಬೇಕಾಯಿತು. ಆ ನಂತರ ಅವರಿಗೆ ಜಾಮೀನು ಸಿಗುತ್ತೆ. ಒಂದಷ್ಟು ತಿಂಗಳ ಆದ್ಮೇಲೆ ದರ್ಶನ್ ಅವರ ಡೆವಿಲ್ ಸಿನಿಮಾದ ಕಂಪ್ಲೀಟ್ ಶೂಟ್ ಅಂದ್ರೆ ಅವರ ಭಾಗದ ಚಿತ್ರೀಕರಣವನ್ನು ಕೂಡ ಮುಗಿಸಿಕೊಟ್ಟಿದ್ದಾರೆ. ಥೈಲ್ಯಾಂಡ್ ನಲ್ಲಿ ಸಿನಿಮಾದ ಹಾಡುಗಳ ಚಿತ್ರೀಕರಣ ಹಾಗೆ ಅವರ ಭಾಗವನ್ನು ಕೂಡ ಮುಗಿಸಿಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ದಿನವೇ ಈ ಹಾಡು ಬರಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ. 24ನೇ ತಾರೀಕು ರಿಲೀಸ್ ಆಗಿದೆ. ಯೂಟ್ಯೂಬ್ ನಲ್ಲಿ ಈ ಹಾಡಿಗಿರೋ ಕ್ರೇಜ್ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾನೆ ಇದೆ. ಸುಮ್ನೆ ಮಾತಿಗೆ 1 ಕೋಟಿ ರೀಚ್ ಆಗುತ್ತೆ ಅಂತ ಹೇಳಿದ್ರು ದರ್ಶನ್ ಅವರ ಫ್ಯಾನ್ಸ್. ಬಟ್ ನಿಜವಾಗಿಯೂ ಕೂಡ ಇಮ್ಯಾಜಿನ್ 24 ಅವರ್ಸ್ ನಲ್ಲಿ 1 ಕೋಟಿಗೂ ಅಧಿಕ ವೀಕ್ಷಣೆಯನ್ನ ಪಡೆದುಕೊಂಡಿದೆ. ಅದರಲ್ಲೂ ಈ ಹಾಡಿನಲ್ಲಿರೋ ಲಿರಿಕ್ಸ್ಗೆ ಫ್ಯಾನ್ಸ್ ಫಿದಾ ಆಗೋಗ್ಬಿಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಬರೀ ಈ ಹಾಡಿನದ್ದೇ ಹವಾ. ಸಾವಿರಾರು ರೀಲ್ಸ್, ರೀಪೋಸ್ಟ್, ಸ್ಟ್ರೋಲ್ಸ್ಗಳು. ನಿಜಕ್ಕೂ ದರ್ಶನ್ ಅವರು ಆಚೆ ಇದ್ದಿದ್ರೆ ಇದನ್ನೆಲ್ಲ ನೋಡಿ ಪಕ್ಕಾ ಸಂಭ್ರಮಿಸ್ತಾ ಇದ್ರು. ಈಗಾಗಲೇ ಅಂದ್ರೆ ಈ ಕ್ಷಣದವರೆಗೂ ಈ ಹಾಡು ಪಡೆದುಕೊಂಡಿರೋ ವೀಕ್ಷಣೆ ನೋಡೋದಾದ್ರೆ 11 ಮಿಲಿಯನ್ ವ್ಯೂಸ್ ಹಾಗೆ 515,000 ಲೈಕ್ಸ್, 54,000ಕ್ಕೂ ಹೆಚ್ಚು ಕಮೆಂಟ್ಸ್ ಗಳನ್ನ ಪಡ್ಕೊಂಡಿದೆ. ಯಾರು ಕೂಡ ಇಮ್ಯಾಜ್ ಮಾಡ್ಕೊಂಡಿರ್ಲಿಲ್ಲ ಈ ಮಟ್ಟಕ್ಕೆ ರೀಚ್ ಆಗುತ್ತೆ ಅಂತ. ಅಷ್ಟೇ ಅಲ್ಲದೆ ಇನ್ನೂ ಸ್ಪೆಷಲ್ ಇದೆ. ಅದೇನಂದ್ರೆ ಟಾಪ್ 1 ಅಂದ್ರೆ ಮ್ಯೂಸಿಕ್ ಟ್ರೆಂಡಿಂಗ್ ಚಾರ್ಟ್ ನಲ್ಲಿ ಇದ್ರೆ ಅದು ಅಲ್ಲದೆ ದೊಡ್ಡ ಮಟ್ಟದ ಮೈಲ್ ಸ್ಟೋನ್ ಅನ್ನ ಇದ್ರೆ ನೆಮ್ಮದಿಯಾಗಿರ್ಬೇಕು ಹಾಡು ಕ್ರಿಯೇಟ್ ಮಾಡಿದೆ. ಅಂದ್ರೆ ಜಾಗತಿಕ ಮಟ್ಟದಲ್ಲೂ ಕೂಡ ಟಾಪ್ 5ರಲ್ಲಿ ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿ ಇರಬೇಕು ಸಾಂಗ್ ಹಾಡಿಗೆ ಬಂದಿದೆ. ಮೊದಲ ಬಾರಿಗೆ ದೊಡ್ಡ ಮಟ್ಟದಲ್ಲಿ ಹೊಸ ಮೈಲಿಗಲ್ಲನ್ನ ಕ್ರಿಯೇಟ್ ಮಾಡಿದ್ದಾರೆ. ಅವರ ಅಫಿಷಿಯಲ್ ಪೇಜ್ ನಲ್ಲಿ ಹಾಕೊಂಡಿದ್ದಾರೆ. ಇದರ ಮೂಲಕ ತಮ್ಮೆಲ್ಲ ಸೆಲೆಬ್ರಿಟೀಸ್ಗೆ ಡಿವೋರ್ಸ್ ಕಡೆಯಿಂದ ಧನ್ಯವಾದವನ್ನು ಕೂಡ ತಿಳಿಸಿದ್ದಾರೆ. ಇನ್ನು ಈ ಒಂದು ಸಂತೋಷದ ಕ್ಷಣಕ್ಕೆ ದರ್ಶನ್ ಅವರ ಅಭಿಮಾನಿಗಳು ಕಾರಣರಾಗಿದ್ದಾರೆ. ಫ್ಯಾನ್ಸ್ಗೆ ಡಬಲ್ ಧಮಾಕ ಅಂದ್ರೆ ಒಂದ್ ಕಡೆ ಸಾಂಗ್ ಭರ್ಜರಿಯಾಗಿ ಹಿಟ್ ಆಗ್ತಾ ಇದೆ, ಎಲ್ಲ ದಾಖಲೆಗಳನ್ನ ಉಡೀಸ್ ಮಾಡ್ತಾ ಇದೆ. ಮತ್ತೊಂದ್ ಕಡೆ ಸಿನಿಮಾ ಕೂಡ ರಿಲೀಸ್ಗೆ ರೆಡಿ ಆಗಿದೆ. ಸೊ ಈ ಒಂದು ಟೈಮ್ ನಲ್ಲಿ ಬಾಸ್ ಇಲ್ವಲ್ಲ ಅನ್ನೋದು ಬಹಳ ಬೇಸರವಾಗ್ತಿದ್ಯಂತೆ ಅಭಿಮಾನಿಗಳಿಗೆ. ಇನ್ನು ಸಿನಿಮಾದಿಂದ ನೆಕ್ಸ್ಟ್ ಅಪ್ಡೇಟ್ ಏನ್ ಸಿಗುತ್ತೆ, ಯಾವಾಗ ಸಿಗುತ್ತೆ ಅಂತ ಡಿವೋರ್ಸ್ ಅಭಿಮಾನಿಗಳು ವೇಟ್ ಮಾಡ್ತಾ ಇದ್ದಾರೆ. ಇದೇ ವರ್ಷ ಸಿನಿಮಾ ತೆರೆಗೆ ಬರಲಿದೆ. ಅದರಲ್ಲಿ ಎಲ್ಲಿ ನೋಡಿದ್ರು ಕೂಡ ಡೆವಿಲ್ ಅಬ್ಬರ ಜೋರಾಗ್ತಲೇ ಇದೆ. ಡಿಸೆಂಬರ್ ಯಾವಾಗ ಬರುತ್ತಪ್ಪ ಅಂತ ಅಭಿಮಾನಿಗಳು ವೇಟ್ ಮಾಡ್ತಾ ಇದ್ದಾರೆ. ಇದೇ ಗೌರಿ ಹಬ್ಬದ ಶುಭ ದಿನದಂದು ದರ್ಶನ್ ಅವರ ಪತ್ನಿಯರ ವಿಜಯಲಕ್ಷ್ಮಿ ಅವರು ಫೋಟೋವನ್ನು ಕೂಡ ಶೇರ್ ಮಾಡಿಕೊಂಡು ಪ್ರೀತಿಯ ಸೆಲೆಬ್ರಿಟೀಸ್ ಗಳಿಗೆ ಹಬ್ಬದ ವಿಶ್ ಜೊತೆಗೆ ಧನ್ಯವಾದಗಳನ್ನು ಕೂಡ ತಿಳಿಸಿದ್ದಾರೆ. ಆನಂತರ ಜಾಗತಿಕ ಮಟ್ಟದಲ್ಲಿ ಡೆವಿಲ್ ಸಿನಿಮಾದ ಹಾಡು ಮಾಡಿರೋ ಈ ಸಾಧನೆ ಬಗ್ಗೆಯೂ ಕೂಡ ವಿಜಯ್ ಪೋಸ್ಟ್ ಮಾಡಿದ್ದಾರೆ. ಇತ ಅಭಿಮಾನಿಗಳು ಡಿವೋರ್ಸ್ ಬೇಗ ದೋಷ ಮುಕ್ತರಾಗಿ ಆದಷ್ಟು ಬೇಗ ಬರಲಿ ಅಂತ ಕಾದು ಕುಳಿತಿದ್ದಾರೆ. ಇದಾಗಿದೆ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.